ಅದು ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂತಹ ಗ್ರಾಮ. ಆದ್ರೆ ಸ್ವತಂತ್ರ ಬಂದು 7 ದಶಕಗಳು ಕಳೆದ್ರೂ ಕೂಡ ಆ ಗ್ರಾಮಕ್ಕೆ ಸಣ್ಣ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಗ್ರಾಮಕ್ಕೆ ಸಣ್ಣ ರಸ್ತೆ ಇಲ್ಲ ಅಂತ ಆ ಯುವಕರು ಈಗಾಗಲೇ ಗೋಳಾಡ್ತಿದ್ದಾರೆ. ಜೊತೆಗೆ ಅವರು ಹೆಣ್ಣು ಕೂಡ ಕೊಡ್ತಾ ಇಲ್ವಂತೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹುಡುಗ ಸರಿಯಿಲ್ಲ, ಹುಡುಗನ ಫ್ಯಾಮಿಲಿ ಸರಿಯಿಲ್ಲ ಅಂತ ಹಲವಾರು ಮದುವೆಗಳು ಮುರಿದು ಬಿದ್ದಿರೋದನ್ನ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಆದ್ರೆ ಎಲ್ಲಾದ್ರೂ ಹುಡುಗರ ಊರಿಗೆ ಸರಿಯಾದ ರಸ್ತೆನೇ ಇಲ್ಲ ಅಂತ ಮದುವೆಗಳು ಕ್ಯಾನ್ಸಲ್ ಆಗಿರೋದು, ಆ ಊರಿಗೆ ಹೆಣ್ಣು ಕೊಡದೇ ಇರುವುದು ಕೇಳಿರೋಕೆ ಸಾಧ್ಯವಿಲ್ಲ. ಆದ್ರೆ ಮಂಡ್ಯದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. 50ಕ್ಕೂ ಹೆಚ್ಚು ಯುವಕರಿಗೆ ರಸ್ತೆ ಕಂಕಣ ಭಾಗ್ಯವನ್ನ ಕಸಿದುಕೊಂಡಿದೆ ನೋಡಿ. ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹದಗೆಟ್ಟ ರಸ್ತೆ, ಯುವಕರಿಗೆಲ್ಲ ಮದುವೆ ಭಾಗ್ಯ. ಹೆಣ್ಣು ಕೊಡ್ತಾ ಇಲ್ಲ ಎಂದು ಹುಡುಗರ ಗೋಳಾಟ ನೋಡಿ. ರಸ್ತೆಗಳನ್ನ ಒಮ್ಮೆ ಕಣ್ತುಂಬಿ ನೋಡಿ. ವಾಹನಗಳು ಸಾಯಿಲೆ, ಮನುಷ್ಯರು ಓಡಾಡಲು ಆಗದಷ್ಟು ಹದಗೆಟ್ಟು ಹೋಗಿವೆ ಈ ರಸ್ತೆಗಳು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗೊಳಗಟ್ಟ ಗ್ರಾಮದ ಈ ಕೆಸರುಗದ್ದೆಯ ರಸ್ತೆಗಳೇ ಇವತ್ತು 50ಕ್ಕೂ ಹೆಚ್ಚು ಯುವಕರ ಮದುವೆಗೆ ಕುತ್ತು ತಂದಿವೆ. ಈ ಊರಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಇಲ್ಲಿನ ಯುವಕರಿಗೆ ಹೆಣ್ಣು ಕೊಡಲು ಹಿಂದೇಟು ಹಾಕ್ತಿದ್ದಾರಂತೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂತಹ ಗುಳಗಟ್ಟ ಗ್ರಾಮ ಕೂಡ ಒಂದು. ಈ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಿರಲಿ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಗುಳಗಟ್ಟ ಗ್ರಾಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿವೆ, 900ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಆದ್ರೆ ಈ ಒಂದು ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ರಸ್ತೆ ಇರಬಹುದು, ಚರಂಡಿ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಂತೆ ಇಲ್ಲಿನ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು. ಈ ಊರಿನಲ್ಲಿ ರಸ್ತೆಯೊಂದೇ ಅಲ್ಲ, ಸರಿಯಾಗಿ ಚರಂಡಿ ಕೂಡ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯಂತೂ ಮೊದಲೇ ಇಲ್ಲ. ಹೀಗೆ ಮೂಲಭೂತ ಸೌಕರ್ಯಗಳೇ ಕಾಣದಂತೆ ಇದರ ಎಫೆಕ್ಟ್ ಇದೀಗ ಮದುವೆ ವಯಸ್ಸಿಗೆ ಬಂದಿರುವಂತಹ ಯುವಕರ ಮೇಲೂ ಕೂಡ ತಟ್ಟಿದೆ. ಈ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಯುವಕರು ಮದುವೆಯಾಗದೆ ಹಾಗೆ ಉಳಿದು ಬಿಟ್ಟಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಹುಡುಗರನ್ನ ಒಪ್ಪಿದ ಮೇಲೆ ಕೂಡ ಊರು ಸರಿಯಿಲ್ಲ, ರಸ್ತೆ ಸರಿಯಿಲ್ಲ ಅಂತ ಮಾಡಿದ ಸಂಬಂಧವನ್ನೇ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರಂತೆ. ಕುಡಿ ನೀರ್ ಪ್ರಾಬ್ಲಮ್, ಮತ್ತೆ ನೀರಿನ ಟ್ಯಾಂಕರ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಡ್ರೈನೇಜ್ಗಳು ಕರೆಕ್ಟಾಗಿ ಆಗಿಲ್ಲ. ಇವೆಲ್ಲ ನಮ್ಗೆ ಮೂಲ ಸೌಲಭ್ಯಗಳನ್ನೆಲ್ಲ ಕೊಡಿಸ್ಕೊಡ್ಬೇಕು ಸರ್. ನಮ್ಗೆ ಮದುವೆಗೆ ಹೆಣ್ಮಕ್ಳು ನೋಡ್ಕೊಂಡ್ ಬಂದು ಮತ್ತೆ ಅವ್ರು ನಮ್ ಗ್ರಾಮಕ್ಕೆ ಬರುವಷ್ಟರಲ್ಲಿ ನಾನು ಈ ಊರಿಗೆ ಹೆಣ್ಣು ಕೊಡುದಿಲ್ಲ, ಊರಲ್ಲಿ ರೋಡೇ ಚೆನ್ನಾಗಿಲ್ಲ, ನಾವು ಒಳಗಡೆ ಬರುವುದಾದ್ರು ಹೆಂಗೆ, ನಾವ್ ಹೆಣ್ಣು ಕೊಡಲ್ಲ ಅಂತ ಹೋಗಿ ಒಂದು 15ರಿಂದ 20 ಜನ ಗಂಡು ಮಕ್ಕಳಿಗೆ ಇದೇ ಪ್ರಾಬ್ಲಮ್ ಆಗಿದೆ. ಇನ್ನು ಮಳವಳ್ಳಿ ಕ್ಷೇತ್ರದ ಹಿಂದೆ ಗೆದ್ದವರು ಈಗ ಗೆದ್ದಿರುವ ಶಾಸಕ ನರೇಂದ್ರ ಸ್ವಾಮಿ ಕೂಡ ಗ್ರಾಮವನ್ನ ನಿರ್ಲಕ್ಷಿಸಿಕೊಂಡೇ ಬರ್ತಿದ್ದಾರೆ ಎಂಬ ಬಲವಾದ ಆರೋಪವನ್ನ ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಊರನ್ನ ಅಭಿವೃದ್ಧಿಪಡಿಸಿ ಅಂತ ಪಾದಯಾತ್ರೆ ಮಾಡಿದ್ರು ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನವನ್ನ ಹರಿಸುತ್ತಿಲ್ಲ ಅಂತ ನೊಂದ ಯುವಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದೇ ಅನುಭವ ಐತೆ. ನಾನು ಸುಮಾರು ಒಂದು 4 ಹೆಣ್ಮಕ್ಳನ್ನ ನೋಡ್ಕೊಂಡು ಬಂದಿದೆ. ಅವ್ರು ಎಲ್ಲರೂ ನನ್ನ ಒಪ್ಕೊಳ್ತಾರೆ, ಮತ್ತೆ ಕುಟುಂಬದಲ್ಲ ಒಪ್ಕೊಳ್ತಾರೆ. ನಮ್ ಗ್ರಾಮ ನೋಡ್ಬಿಟ್ಟು ರಸ್ತೆ ಸರಿ ಇಲ್ಲ, ಕಾರ್ಯ ಹೋಗಲ್ಲ, ಚರಂಡಿ ಇಲ್ಲ, ಏನು ಅಭಿವೃದ್ಧಿ ಆಗಿರೋ ಗ್ರಾಮಕ್ಕೆ ನಾವ್ ಹೆಂಗ್ ಕೊಡೋದು? ಮಳೆ ಹೋದ್ರಂತೂ ಕೆಳಗಡೆ ಇಳಿಸ್ಬಿಟ್ಟು ಹೋಗ್ಬೇಕು. ಅದರಿಂದ ನಾವು ಹೆಣ್ಣು ಕೊಡಲ್ಲ ಅಂತ ಅಂದ್ಬಿಟ್ಟು ಸುಮಾರು ಈಗ ನನ್ನ ಸ್ನೇಹಿತರುಗಳು ಸಹ ಅದೇ ಕಾರಣದಿಂದ ಮದುವೆ ನಿಂತೋಗೈತೆ. ನಮಗೂ ಸಹ ಅದೇ ಕಾರಣ ನಿಂತೋಗೈತೆ ಮದುವೆ. ಊರಿಗೆ ಸರಿಯಾಗಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯವಿಲ್ಲ ಅಂತ ಯುವಕರ ಬದುಕು ಹಾಳಾಗಿರುವುದು ದುರಂತವೇ ಸರಿ. ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳು ಈ ಊರಿನ ಬಗ್ಗೆ ಗಮನವನ್ನ ಹರಿಸಿ ಇನ್ನು ಮುಂದಾದರೂ ಸರಿಯಾದ ರಸ್ತೆ, ಅಗತ್ಯ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಲಿ, ಅಲ್ಲಿನ ಯುವಕರಿಗೆ ಬೇಗ ಮದುವೆ ಆಗಲಿ ಅನ್ನೋದು ಎಲ್ಲರ ಆಶಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅದು ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂತಹ ಗ್ರಾಮ. ಆದ್ರೆ ಸ್ವತಂತ್ರ ಬಂದು 7 ದಶಕಗಳು ಕಳೆದ್ರೂ ಕೂಡ ಆ ಗ್ರಾಮಕ್ಕೆ ಸಣ್ಣ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಗ್ರಾಮಕ್ಕೆ ಸಣ್ಣ ರಸ್ತೆ ಇಲ್ಲ ಅಂತ ಆ ಯುವಕರು ಈಗಾಗಲೇ ಗೋಳಾಡ್ತಿದ್ದಾರೆ. ಜೊತೆಗೆ ಅವರು ಹೆಣ್ಣು ಕೂಡ ಕೊಡ್ತಾ ಇಲ್ವಂತೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹುಡುಗ
ಹುಡುಗ ಸರಿಯಿಲ್ಲ, ಹುಡುಗನ ಫ್ಯಾಮಿಲಿ ಸರಿಯಿಲ್ಲ ಅಂತ ಹಲವಾರು ಮದುವೆಗಳು ಮುರಿದು ಬಿದ್ದಿರೋದನ್ನ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಆದ್ರೆ ಎಲ್ಲಾದ್ರೂ ಹುಡುಗರ ಊರಿಗೆ ಸರಿಯಾದ ರಸ್ತೆನೇ ಇಲ್ಲ ಅಂತ ಮದುವೆಗಳು ಕ್ಯಾನ್ಸಲ್ ಆಗಿರೋದು, ಆ ಊರಿಗೆ ಹೆಣ್ಣು ಕೊಡದೇ ಇರುವುದು ಕೇಳಿರೋಕೆ ಸಾಧ್ಯವಿಲ್ಲ. ಆದ್ರೆ ಮಂಡ್ಯದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. 50ಕ್ಕೂ ಹೆಚ್ಚು ಯುವಕರಿಗೆ ರಸ್ತೆ ಕಂಕಣ ಭಾಗ್ಯವನ್ನ ಕಸಿದುಕೊಂಡಿದೆ ನೋಡಿ. ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹದಗೆಟ್ಟ ರಸ್ತೆ, ಯುವಕರಿಗೆಲ್ಲ ಮದುವೆ ಭಾಗ್ಯ. ಹೆಣ್ಣು ಕೊಡ್ತಾ ಇಲ್ಲ ಎಂದು ಹುಡುಗರ ಗೋಳಾಟ ನೋಡಿ. ರಸ್ತೆಗಳನ್ನ ಒಮ್ಮೆ ಕಣ್ತುಂಬಿ ನೋಡಿ. ವಾಹನಗಳು ಸಾಯ್ಲಿ, ಮನುಷ್ಯರು ಓಡಾಡಲು ಆಗದಷ್ಟು ಹದಗೆಟ್ಟು ಹೋಗಿವೆ ಈ ರಸ್ತೆಗಳು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದ ಈ ಕೆಸರುಗದ್ದೆಯ ರಸ್ತೆಗಳೇ ಇವತ್ತು 50ಕ್ಕೂ ಹೆಚ್ಚು ಯುವಕರ ಮದುವೆಗೆ ಕುತ್ತು ತಂದಿವೆ. ಈ ಊರಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಇಲ್ಲಿನ ಯುವಕರಿಗೆ ಹೆಣ್ಣು ಕೊಡಲು ಹಿಂದೇಟು ಹಾಕ್ತಿದ್ದಾರಂತೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂತಹ ಗುಳಗಟ್ಟ ಗ್ರಾಮ ಕೂಡ ಒಂದು. ಈ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಿರಲಿ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಗುಳಗಟ್ಟ ಗ್ರಾಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿವೆ, 900ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಆದ್ರೆ ಈ ಒಂದು ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ. ರಸ್ತೆ ಇರಬಹುದು, ಚರಂಡಿ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಂತೆ ಇಲ್ಲಿನ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು. ಈ ಊರಿನಲ್ಲಿ ರಸ್ತೆಯೊಂದೇ ಅಲ್ಲ, ಸರಿಯಾಗಿ ಚರಂಡಿ ಕೂಡ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯಂತೂ ಮೊದಲೇ ಇಲ್ಲ. ಹೀಗೆ ಮೂಲಭೂತ ಸೌಕರ್ಯಗಳೇ ಕಾಣದಂತೆ ಇದರ ಎಫೆಕ್ಟ್ ಇದೀಗ ಮದುವೆ ವಯಸ್ಸಿಗೆ ಬಂದಿರುವಂತಹ ಯುವಕರ ಮೇಲೂ ಕೂಡ ತಟ್ಟಿದೆ. ಈ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಯುವಕರು ಮದುವೆಯಾಗದೆ ಹಾಗೆ ಉಳಿದು ಬಿಟ್ಟಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಹುಡುಗರನ್ನ ಒಪ್ಪಿದ ಮೇಲೆ ಕೂಡ ಊರು ಸರಿಯಿಲ್ಲ, ರಸ್ತೆ ಸರಿಯಿಲ್ಲ ಅಂತ ಮಾಡಿದ ಸಂಬಂಧವನ್ನೇ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರಂತೆ. ಕುಡಿ ನೀರ್ ಪ್ರಾಬ್ಲಮ್ ಮತ್ತೆ ನೀರಿನ ಟ್ಯಾಂಕರ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಡ್ರೈನೇಜ್ಗಳು ಕರೆಕ್ಟಾಗಿ ಆಗಿಲ್ಲ. ಇವೆಲ್ಲ ನಮ್ಗೆ ಮೂಲ ಸೌಲಭ್ಯಗಳನ್ನೆಲ್ಲ ಕೊಡಿಸ್ಕೊಡ್ಬೇಕು ಸರ್. ನಮ್ಗೆ ಮದುವೆಗೆ ಹೆಣ್ಮಕ್ಳು ನೋಡ್ಕೊಂಡ್ ಬಂದು ಮತ್ತೆ ಅವ್ರು ನಮ್ ಗ್ರಾಮಕ್ಕೆ ಬರುವಷ್ಟರಲ್ಲಿ ನಾನು ಈ ಊರಿಗೆ ಹೆಣ್ಣು ಕೊಡುದಿಲ್ಲ, ಊರಲ್ಲಿ ರೋಡೇ ಚೆನ್ನಾಗಿಲ್ಲ, ನಾವು ಒಳಗಡೆ ಬರುವುದಾದ್ರು ಹೆಂಗೆ, ನಾವ್ ಹೆಣ್ಣು ಕೊಡಲ್ಲ ಅಂತ ಹೋಗಿ ಒಂದು 15ರಿಂದ 20 ಜನ ಗಂಡು ಮಕ್ಕಳಿಗೆ ಇದೇ ಪ್ರಾಬ್ಲಮ್ ಆಗಿದೆ. ಇನ್ನು ಮಳವಳ್ಳಿ ಕ್ಷೇತ್ರದ ಹಿಂದೆ ಗೆದ್ದವರು ಈಗ ಗೆದ್ದಿರುವ ಶಾಸಕ ನರೇಂದ್ರ ಸ್ವಾಮಿ ಕೂಡ ಗ್ರಾಮವನ್ನ ನಿರ್ಲಕ್ಷಿಸಿಕೊಂಡೇ ಬರ್ತಿದ್ದಾರೆ ಎಂಬ ಬಲವಾದ ಆರೋಪವನ್ನ ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಊರನ್ನ ಅಭಿವೃದ್ಧಿಪಡಿಸಿ ಅಂತ ಪಾದಯಾತ್ರೆ ಮಾಡಿದ್ರು ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನವನ್ನ ಹರಿಸುತ್ತಿಲ್ಲ ಅಂತ ನೊಂದ ಯುವಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಹ ಅದೇ ಅನುಭವ ಐತೆ. ನಾನು ಸುಮಾರು ಒಂದು 4 ಹೆಣ್ಮಕ್ಳನ್ನ ನೋಡ್ಕೊಂಡು ಬಂದಿದೆ. ಅವ್ರು ಎಲ್ಲರೂ ನನ್ನ ಒಪ್ಕೊಳ್ತಾರೆ, ಮತ್ತೆ ಕುಟುಂಬದಲ್ಲ ಒಪ್ಕೊಳ್ತಾರೆ. ನಮ್ ಗ್ರಾಮ ನೋಡ್ಬಿಟ್ಟು ರಸ್ತೆ ಸರಿ ಇಲ್ಲ, ಕಾರೇ ಹೋಗಲ್ಲ, ಚರಂಡಿ ಇಲ್ಲ, ಏನು ಅಭಿವೃದ್ಧಿ ಆಗಿರೋ ಗ್ರಾಮಕ್ಕೆ ನಾವ್ ಹೆಂಗ್ ಕೊಡೋದು? ಮಳೆ ಹೋದ್ರಂತೂ ಕೆಳಗಡೆ ಇಳಿಸ್ಬಿಟ್ಟು ಹೋಗ್ಬೇಕು. ಅದರಿಂದ ನಾವು ಹೆಣ್ಣು ಕೊಡಲ್ಲ ಅಂತ ಅಂದ್ಬಿಟ್ಟು ಸುಮಾರು ಈಗ ನನ್ನ ಸ್ನೇಹಿತರುಗಳು ಸಹ ಅದೇ ಕಾರಣದಿಂದ ಮದುವೆ ನಿಂತೋಗೈತೆ. ನಮಗೂ ಸಹ ಅದೇ ಕಾರಣ ನಿಂತೋಗೈತೆ ಮದುವೆ. ಊರಿಗೆ ಸರಿಯಾಗಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯವಿಲ್ಲ ಅಂತ ಯುವಕರ ಬದುಕು ಹಾಳಾಗಿರುವುದು ದುರಂತವೇ ಸರಿ. ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳು ಈ ಊರಿನ ಬಗ್ಗೆ ಗಮನವನ್ನ ಹರಿಸಿ ಇನ್ನು ಮುಂದಾದರೂ ಸರಿಯಾದ ರಸ್ತೆ, ಅಗತ್ಯ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಲಿ, ಅಲ್ಲಿನ ಯುವಕರಿಗೆ ಬೇಗ ಮದುವೆ ಆಗಲಿ ಅನ್ನೋದು ಎಲ್ಲರ ಆಶಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.